ಕಮ್ಮಿಗಿದು ಒಳಗೆ ಬಾ, ಇದು ಜ್ಞಾನ ದೇವಾಲಯವಯ್ಯ ಅಂತ ಹಾಕಿದ್ದಾರೆ. ಈ ಜ್ಞಾನ ದೇವಾಲಯಕ್ಕೆ ನಾವು ಹೋಗ್ತಾ ಇದ್ದೀವಿ. ಕ್ಷೇತ್ರಪತಿ ಕಾರ್ಯಕ್ರಮ ದಾವಣಗೆರೆಯಲ್ಲಿ. ನೋಡೋಣ ದಾವಣಗೆರೆ ಜನತೆ ಏನೇನು ಮಾತಾಡ್ತಾರೆ, ಯಾರು ಓಟ್ ಕೊಡ್ತಾರೆ, ಯಾರು ಓಟ್ ಕೊಡಲ್ಲ, ಯಾಕೆ ಕೊಡಲ್ಲ, ಏನು ಮಾಡ್ತಾ ಇದ್ದಾರೆ, ಇವೆಲ್ಲ ನೋಡೋಣ ಬನ್ನಿ. ಇವತ್ತಿನ ನಮ್ಮ ಕಾರ್ಯಕ್ರಮ ದಾವಣಗೆರೆನಲ್ಲಿ. ನಾಗರಾಜ್ ಅಂತಂದೇಳಿ. ನಾಗರಾಜು, ಓಕೆ. ಮತ್ತೆ ಹೆಂಗಿದೆ ಎಲೆಕ್ಷನ್? ಚೆನ್ನಾಗಿದೆ ಸರ್. ಬಿಜೆಪಿ ಸರ್. ಬಿಜೆಪಿನಾ ಈ ಸರಿ ಬಿಜೆಪಿನೇ ಬರೋದು ಸರ್. ಗ್ಯಾರಂಟಿ ಮೋದಿನೇ ಬರ್ಬೇಕು ಸರ್. ಮೋದಿನೇ ಬರ್ಬೇಕು. ನೀವೇನಂತೀರಿ? ನಾವು ಅಷ್ಟೇ ಸರ್. ನೀವು ಅದೇ ಅಂತೀರಾ? ಮೋದಿ ಬರ್ತಾರಾ? ಮೋದಿನೇ. ಓಕೆ ಸರ್, ತಮ್ಮ ಹೆಸರು? ಉಮೇಶ್. ಏನ್ ಮಾಡ್ಕೊಂಡಿದ್ದೀರಿ? ಭಟ್ರು ಯಾವ ಕಡೆಯವರು? ದಾವಣಗೆರೆ. ಓಕೆ, ಸ್ವಂತರು. ಓಕೆ 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 ಓಕೆ. ನಮಗೆ ಮೋದಿನೇ ಬೇಕು. ಮೋದಿನೇ ಬೇಕಾ? ಮೋದಿ ಇರೋ ತನಕನೂ ಮೋದಿ ಬೇಕು ನಮಗೆ. ಮೋದಿ ಇರೋ ತನಕನೇ ಮೋದಿ ಬೇಕಾ? ಮೋದಿ ಇಲ್ದಲೆ ನಮ್ಮ ಜೀವನ ನಡೆಯೋದಿಲ್ಲ. ಅಂದ್ರೆ ಈ ಬಾರಿ ಮೋದಿ ಅವರು. ಹೌದು, ಇದೇ ಮಾತು. ಹೌದು. ಬರೋದಾ? ಅಂದ್ರೆ ಈ ಸರಿ ದಾವಣಗೆರೆ ಆಗ್ತಾರೆ ಕ್ಷೇತ್ರಪತಿ ಮೋದಿ ಅವರೇ. ಮತ್ತೆ ದಾವಣಗೆರೆ ಪ್ರಶ್ನೆ ಬರಲ್ಲ. ಸೆಂಟ್ರಲ್ ನಲ್ಲಿ ಮೋದಿನೇ ಅವರೇ ಕ್ಷೇತ್ರಪತಿ. ಹೌದು, ಇದೇ ಮಾತು. ಹೌದು. ಮೇಡಮ್ ನಮಸ್ಕಾರ. ಲಕ್ಷ್ಮೀ ರೀ. ಲಕ್ಷ್ಮಿ, ನಿಮ್ಮ ಹೆಸರು ಮೇಡಮ್? ನನ್ನ ಹೆಸರು ಉಮಾದೇವಿ ಅಂತ. ಉಮಾದೇವಿಯವರೇ, ಎಲ್ಲ ಹೊರಟಂಗಿದೆ ದೇವಸ್ಥಾನಕ್ಕೆ. ಯಾವ ದೇವಸ್ಥಾನಕ್ಕೆ ಹೋಗ್ತೀರಾ ಇವತ್ತು? ದುಗ್ಗಮ್ಮನ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಗುರುವಾರ. ಹೌದು, ದುಗ್ಗಮ್ಮನ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ನಿಮ್ಮ ಪ್ರಕಾರ ಹೆಸರು ಯಾರು ಓಟ್ ಗೆಲ್ಬಹುದು ನಿಮ್ಮ ದಾವಣಗೆರೆನಲ್ಲಿ? ನಮ್ಮ ದಾವಣಗೆರೆ ಕಾಂಗ್ರೆಸ್ ಬರ್ಬೇಕ್ರಿ. ಕಾಂಗ್ರೆಸ್ ಬರ್ಬೇಕು. ಹೌದು. ನೀವೇನಂತೀರಿ ಲಕ್ಷ್ಮಿ ಅವರೇ? ನಾವು ಕಾಂಗ್ರೆಸ್ ಅವ್ರು ಮನಿ ಮಾಡ್ಕೊಟ್ಟಾರ್ರಿ ನನಗೆ. ಮನಿ ಮಾಡ್ಕೊಟ್ಟವ್ರ? ಯಾರು ಮನಿ ಮಾಡ್ಕೊಟ್ಟವ್ರು ಅವ್ರಿಗೆ ಓಟ್ ಹಾಕಿ. ಮೋದಿ ಎಲ್ಲ ಇರೋದ್ರಿಂದ ವ್ಯಕ್ತಿ ನೋಡಲ್ಲ, ಮೋದಿ ನೋಡೇ ಓಟ್ ಹಾಕೋದು. ಕರ್ನಾಟಕದಲ್ಲಿ ಹೈಯೆಸ್ಟ್ ಲೀಡಿಂಗ್ ಬಿಜೆಪಿನೇ ಬರೋದು. ಕರ್ನಾಟಕದಲ್ಲಿ ಓಕೆ, ದಾವಣಗೆರೆಯಲ್ಲಿ ಯಾಕೆ? ದಾವಣಗೆರೆಯಲ್ಲಿ ಬಿಜೆಪಿನೇ. ಮೋದಿ ಏನಂತೀರಾ ಸರ್ ನೀವು? ಬಿಜೆಪಿನೇ ಸರ್. ಸರಿ ಹೇಳ್ಬೇಕು. ಕರೆಕ್ಟ್ ಸರ್. ಕ್ಷೇತ್ರಪತಿ ಬಿಜೆಪಿ ಮೋದಿ ಅವರು. ಮೋದಿ ಅವರು. ಮೂರು ಇದು. ಓಕೆ, ಥ್ಯಾಂಕ್ ಯು ಸರ್. ಡೈಲಿ ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ನಾವು. ಓಕೆ, ನಿಮ್ ಪ್ರಕಾರ ಹೆಸರು ಯಾರು ಬರ್ಬೇಕು? ನಮ್ಮ ಪ್ರಕಾರ ಈ ಸರಿ ಮೋದಿನೇ ಬರ್ಬೇಕು. ಓಕೆ, ಮೋದಿನೇ ಬರ್ಬೇಕು. ಇದೇ ಮಾತು. ಮೋದಿನೇ ಪಕ್ಕ. ಮೋದಿನೇ ಪಕ್ಕ. ಹಿಡ್ಕೊಳಪ್ಪ. ಮೋದಿನೇ ಬರ್ಬೇಕು. ಆಯ್ತಾ? ಕೊಡ್ರಿ ಇಲ್ಲಿ. ಏನ್ ನಿಮ್ಮ ಹೆಸರು? ನನ್ನ ಹೆಸರು ನಯನ ನವೀನ್ ಅಂತ. ನಯನ, ಏನ್ ಮಾಡ್ಕೊಂಡಿದ್ದೀರಿ? ನಾವು ಹೆಲ್ತ್ ಕೋಚ್ ಆಗಿದ್ದೀವಿ ಸರ್. ಏನ್ ಮಾಡ್ತೀರಿ? ಕೋಚ್ ಅಂದ್ರೆ ವೇಟ್ ಲಾಸ್ ಮಾಡಿಸ್ತೀವಿ, ಹೆಲ್ತ್ ಬಗ್ಗೆ. ವೇಟ್ ಲಾಸ್? ನಮ್ಮನ್ನ ಯಾರೋ ಮದುವೆ ಆಗ್ಬೇಕು ಅಂತ ನೋಡಿ, ಮದುವೆ ಆಗಿಲ್ಲ, ಎಷ್ಟು ದಪ್ಪ ಆಗ್ಬಿಟ್ಟಿದ್ರು. ಸ್ವಲ್ಪ ಪ್ರಾಣ ಮಾಡಿಸ್ರಿ ನಿಮ್ಗೆ. ಮಾಡ್ಸೋಣ ಸರ್, ಬರ್ರಿ. ಎಲ್ಲಿ ದಾವಣಗೆರೆ ನೀವು? ಹೌದು ಸರ್, ಹೌದು. ಓಕೆ, ಎಲ್ಲಿದೆ ದಾವಣಗೆರೆ ನಿಮ್ಮ ಮನೆ? ಇಲ್ಲೇ ಸರ್, ನಿಟ್ವಳ್ಳಿಯಿಂದ ಬರ್ತಾ ಇದ್ದೀರಾ? ಓಕೆ, ಮತ್ತೆ ಹೆಂಗಿದೆ ಎಲೆಕ್ಷನ್? ವೋಟ್ ಮಾಡ್ತೀರಾ? ಹಾ ಸರ್, ಮಾಡ್ತೀರಾ? ಈ ಸರಿ ದಾವಣಗೆರೆ ಯಾರು ಬರ್ತಾರೆ? ದಾವಣಗೆರೆ ಗೊತ್ತಿಲ್ಲ ಸರ್, ಒಟ್ಟು ಬಿಜೆಪಿ ಬರ್ಬೇಕು, ಅದು ಮೋದಿನೇ ಗೆಲ್ಬೇಕು ಅಂತ. ಮೋದಿನೇ ಗೆಲ್ಬೇಕು, ಬಿಜೆಪಿನೇ ಬರ್ಬೇಕು. ಅದು ಯಾವ ವೆಯ್ಟ್ ಲಾಸ್ ಮಾಡ್ತಾರೋ ಗೊತ್ತಿಲ್ಲ ನನಗೆ. ನಾವು ಇವತ್ತು ಇವರಿಗೆ ಒಳ್ಳೆ ಒಂದು ಮಾತೃ ಮಿಲೆಟ್ಸ್ ಹೆಲ್ತ್ ಮಿಕ್ಸ್ ಅನ್ನು ಕೊಡ್ತಾ ಇದೀವಿ. ಆರೋಗ್ಯಕ್ಕೆ ಒಳ್ಳೇದು. ಇನ್ನೂ ಸ್ವಲ್ಪ ಸಣ್ಣ ಆಗ್ಬಿಡ್ತೀರಾ, ಫಿಟ್ ಆಗಿರ್ತೀರಾ, ಇದನ್ನ ಕುಡೀರಿ. ನೀವು ಯಾವ ಪಕ್ಷ? ನಮ್ಮ ವೈಫ್ ಇವರು. ಗೊತ್ತಾಯ್ತು, ನಿಮ್ಮ ಹಸ್ಬೆಂಡ್ ಅಲ್ಲ ವೈಫ್ ಗೊತ್ತಾಯ್ತು. ನೀವ್ಯಾರು? ಬಿಜೆಪಿ ಸರ್. ಯಾರು ನಿಂತವ್ರು? ನಿಮ್ಮ ಹೆಂಗಸ್ರಿಗೆ ಹೇಳ್ಕೊಡ್ರಿ ಫಸ್ಟ್ ರೀ. ಯಾರು ನಿಂತವ್ರು ಅಂತ ಗೊತ್ತಿಲ್ಲ, ತಗೊಳ್ರಿ. ನಿಮ್ ಪ್ರಕಾರ ಈ ಸರಿ ಯಾರು ಬರ್ತಾರೆ ದಾವಣಗೆರೆ? ಸರ್, ಈಗ ಏನ್ ಮಾಡ್ಯಾರ ಅಂದ್ರೆ, ಏನ್ ಮಾಡ್ಯಾರ? ಹೆಣ್ಮಕ್ಳಿಗೆಲ್ಲ ಇದೊಂದು ಕೊಟ್ಟು ಗಣಸರಿಗೆಲ್ಲ ತ್ಯಾಪೇಕರ್. ಈಗ ಹೆಣ್ಮಕ್ಳಿಗೆ ಏನ್ ಕೊಟ್ರು? ಯಾರು ಭಾಗ್ಯದಾರ ಇದೆ ಕೊಟ್ರು, ಎಲ್ಲ ಕೊಟ್ಟು ಗಣಸರೆಲ್ಲ ಹಾಳಾಗಿ ಹೋಗಿದಾರೆ ಈಗ ದಾವಣಗೆರೆಯಲ್ಲಿ. ಹ್ಞೂ ರೀ, 70 ರೂಪಾಯಿ 150 ರೂಪಾಯಿ ಡ್ರಿಂಕ್ಸ್ ಮಾಡಿ ಪಾಪ ಏನ್ ಮಾಡ್ತಾರೆ ಕುಡಿಯೋರು? ಕುಡಿಯೋರು ಏನ್ ಮಾಡ್ತಾರೆ? ಅವ್ರ ಪಾಪ ನೀವ್ ಎಣ್ಣೆ ಹಾಕ್ತೀರಾ? ಇಲ್ಲ ಸರ್, ಅವ್ರು ಕೇಳ್ತಾವ ಸರ್. ನೀವ್ ಎಣ್ಣೆ ಹಾಕ್ತೀರೇನ್ರೆ? ಎಣ್ಣೆ ಮತ್ತೆ ಬಿಡ್ರಿ. ಪಾಪ ಎಲ್ಲ ಹಾಳಾಗಿ ಹೋಗ್ತಾರೆ ಸರ್. ಪಾಪ ಎಣ್ಣೆ ಕುಡಿದೇ ಹಾಳಾಗ್ಬಿಡ್ತಾರೆ. ಅಲ್ರಿ, ಸಿಕ್ಕಾಪಟ್ಟೆ ದುಡ್ಡು ರೇಟ್ ಮಾಡಿದ್ರು. ಮಧು, ಎಲ್ಲಿದೆ ನಿಮ್ಮನೆ? ನಮ್ದು ಒಡ್ಡ ಸರ್ಕಲ್ ಸರ್. ಏನ್ ಮಾಡ್ತೀವಿ ಮಧು? ನಾವು ನೀರ್ ಸಪ್ಲೈ ಮಾಡ್ತೀವಿ. ನೀರ್ ಸಪ್ಲೈ ಮಾಡ್ತೀವಿ. ನೀರ್ ಇದೆಯಾ ದಾವಣಗೆರೆಯಲ್ಲಿ? ನೀರ್ ಕಮ್ಮಿ ಇದೆ ಸರ್. ಕಡಿಮೆ ಇದೆಯಾ? ಎಷ್ಟೊಂದು ಟ್ಯಾಂಕು? ಟ್ಯಾಂಕ್ 700 ರೂಪಾಯಿ ಸರ್. 700 ರೂಪಾಯಾ? ಓಕೆ, ನಿಮ್ ಪ್ರಕಾರ ಏನ್ ಯಾವ್ದು ಈ ಸರಿ ಎಲೆಕ್ಷನ್ ಅಲ್ಲಿ? ಎಲೆಕ್ಷನ್ ಬಿಜೆಪಿ ಗೆಲ್ಬೇಕು ಸರ್. ಬಿಜೆಪಿ ಗೆಲ್ಬೇಕು. ಯಾರ ಬಿಜೆಪಿ ನಿಂತಿರೋದು? ಈಗ ಇವರು ಸರ್, ಜೇಮ್ ಸಿದ್ದೇಶ್ ಸರ್. ಸಿದ್ದೇಶ್ ಅವರ ವೈಫ್ ನಿಂತಿದ್ದಾರೆ. ಅವ್ರು ಗೆಲ್ತಾರಾ? ಗೆಲ್ತಾರೆ ಸರ್. ವೋಟ್ ಮಾಡಪ್ಪ ನೀನು. ಹ್ಞೂ ಸರ್. ಬರಲ್ಲ? ಓಕೆ ಅಣ್ಣ, ಬಾಯ್. ದಾವಣಗೆರೆ ಬಿಸಿಲು ಭಾಳ ರೀ. ಮತ್ತೆ ಯಾರು ಗೆಲ್ತಾರೆ ಸರ್ ಇಲ್ಲಿ? ನಾವು ನೋಡ್ರಿ ಬಿಜೆಪಿ ವೋಟ್ ಮಾಡ್ಕೊಂತ ಬಂದವಿ. ಬಿಜೆಪಿ ವೋಟ್ ಮಾಡ್ಕೊಂಡ್ ಬಂದಿರಿ. ಈ ಬಾರಿ ಬಿಜೆಪಿ ಬರ್ತದೇನಾ? ಬರ್ತೈತಿ ಅಂತ ಗ್ಯಾರಂಟಿ ಐತ್ರಿ. ಗ್ಯಾರಂಟಿ ಆಯ್ತಾ? ವೋಟ್ ಮಾಡಪ್ಪ ನೀನು. ಮ್ಯಾಗಂತ್ರ ಬಂದೇ ಬರೋದ್ರಿ. ಮ್ಯಾಗಂತೂ ಬಿಜೆಪಿ ಬರ್ತದೆ, ಕೆಳಗ್ ಗೊತ್ತಿಲ್ಲ ನೋಡನ್ರಿ. ಓಕೆ, ಬರಲ್ಲ? ಬಾಯ್. ಏನಪ್ಪ ನಿನ್ನ ಹೆಸರು ಗುರು? ಮಂಜು ಅಂತ. ಮಂಜು, ಯಾಕೆ ಬೇಜಾರಾಗಿದ್ಯಾ? ಬಾಡಿಗೆ ಇಲ್ಲ, ಏನಿಲ್ಲ, ಬಿಸಿಲು ಸುತ್ತದೆಯಾ ಬೆಳಗ್ಗೆಯಿಂದ? ಎಷ್ಟು ದುಡ್ದೆ ಬೆಳಗ್ಗೆಯಿಂದ? 100 ರೂಪಾಯಿ ಮಾಡಿದ್ದೀನಿ ಸರ್. 100 ರೂಪಾಯ? ಲೇ, ಯಾವ ಕಾಲಕ್ಕೋ ಮನೆಗೆ ಹೋಗೋದು ನೀನು? ಸರ್ ಆಗಲ್ಲ ಸರ್. ಎಷ್ಟು ಮಾಡ್ತೀಯ ದಿನ? ದಿನ ಒಂದು 500-600 ರೂಪಾಯಿ ಮಾಡ್ತೀವಿ ಸರ್. 500 ರೂಪಾಯಿ ಮಾಡ್ತೀಯ. ನಿನ್ ಪ್ರಕಾರ ಈ ಸರಿ ಯಾರು ಬರ್ತಾರೆ ದಾವಣಗೆರೆಯಲ್ಲಿ? ಬಿಜೆಪಿ. ಗ್ಯಾರಂಟಿನಾ? ನಡಿ ಮತ್ತೆ. ಏನ್ ಎಲ್ಲಾರು 100 ರೂಪಾಯಿ ಆಗಿದೆ, 100 ಅವಲೇ 10 ಆಗ್ತಾ ಇದೆ, ಇನ್ನ 100 ರೂಪಾಯಿ ಆಗೈತಾ?
ಯಾಕಾಲಿಗೆ ಎಷ್ಟು ದುಡಿತೀರಾ ಬೆಳಗ್ಗೆ ಸಾಯಂಕಾಲ ತನಕ? 500-600 ರೂಪಾಯಿ ದುಳಿತೀವಿ. 200 ರೂಪಾಯಿ ಪೆಟ್ರೋಲ್ ಹಾಕೊಂಡ್ಬಿಡ್ತೀರಾ? ಹೌದು ಓಕೆ, ಎಲೆಕ್ಷನ್ ಹತ್ರ ಬಂತು. ಹೌದು. ಯಾರು ಗೆಲ್ಬೋದು? ಕಾಂಗ್ರೆಸ್. ಕಾಂಗ್ರೆಸ್ಸಾ? ಹೌದು, ಗ್ಯಾರಂಟಿನಾ? ಗ್ಯಾರಂಟಿ. ಬರಲಾ? ಓಕೆ, ಬಾಯ್. ಬೇಕಾ? ಬೇಕು. ಬನ್ನಿ. ಏನು ಹೆಸರು? ಶಂಭು ಅಂತ ಸರ್. ಶಂಭು? ಹ್ಞೂ ಸರ್. ಎಲ್ಲಿವ್ರು ಶಂಭು? ಸರ್ ನಮ್ದು ಇದೆ ದಾವಣಗೆರೆ ಲೋಕಲ್. ದಾವಣಗೆರೆ ಲೋಕಲ್ ಅವರು? ಹ್ಞೂ. ಇಲ್ಲೇ ಹುಟ್ಟಿ ಬೆಳೆದಿದ್ದು? ಹ್ಞೂ ಸರ್. ಯಾವ ಪಕ್ಷ ಬರೋದು ಸರಿ? ಬಿಜೆಪಿ ಬರ್ಬೇಕು. ಬಿಜೆಪಿ ಸರ್ಕಾರ ಬಂದು ಆಟೋದಾರ ಎಲ್ಲರೂ ಹಾಳಾಗಿ ಕೆರೆಡ್ ಹೋಗ್ಬಿಟ್ಟಿವಿ. ಜನಗಳೆಲ್ಲ ಫ್ರೀ ಬಸ್ ಮಾಡ್ಬಿಟ್ರೆ ಆಟೋದಲ್ಲಿ ಯಾರಪ್ಪ ಕುತ್ಕೋತಾರೆ ಗುರು? ಹೆಣ್ಮಕ್ಳೇ ಬರ್ತಾರ ಸರ್. ಗಂಡು ಮಕ್ಳೇ ಬರಲಿ ಬಿಡಪ್ಪ, ನಿನ್ಗೆ ಒಳ್ಳೆ ಕತೆ. ಯಾರು ಬರ್ತಾರಲ್ಲ ಆಟೋದಾರೆಲ್ಲ ದುಡಿಮೆ ಲಾಸ್ ಆಗ್ಬಿಡುತ್ತೆ ನಮ್ಗೆಲ್ಲ. 100% ನಮಗೆ 100% 80% ಬರೋದು ಲೇಡೀಸ್. ಆ ಲೇಡೀಸಿಗೆ ಫ್ರೀ ಮಾಡಿಟ್ರೆ ನಾವೇನು ಮಟ್ಟೊಲಿಬೇಕ? ಇಲ್ಲ ಅಂದ್ರೆ ಇನ್ನೊಬ್ರು ಅಮಲಿ ಕೆಲಸ ಮಾಡಕ್ ಹೋದ್ರೆ ಅಮಲಿ ಕೆಲಸ ಮಾಡಕ್ ಆಗಲ್ಲ ನಮ್ ಕೈಲಿ. ಕಲ್ತಿರಲ್ವಲ್ಲ, ಹಂಗಾಗಿ ಅವರೆಲ್ಲ ಫ್ರೀ ಮಾಡಿಟ್ರು. ಓಕೆ. ಅದನ್ನ ಮಾಡೋ ಬದ್ಲಿ ಬಡವ್ರ ಮಕ್ಕಳಿಗೆ ಇಲ್ಲ ವೃದ್ಧರಿಗೆ ಇಲ್ಲ ಅಂದ್ರೆ ಒಳ್ಳೆ ಕಾಲೇಜ್ಗಳು ಹಾಸ್ಪಿಟ್ಲ್ಗಳು ಕಟ್ಸ ಅದಕ್ಕೆ ಒಳ್ಳೇದ್ ಮಾಡಿದ್ರೆ ಜನ ಮೆಚ್ಚೋರು. ಏನಂತಪ್ಪ ಗುರು ನೀನು? ಈ ಸರಿ ಯಾವ ಬರ್ತದೆ ಎಲೆಕ್ಷನ್ ಇಲ್ಲಿ? ಪಕ್ಕ ಬಿಜೆಪಿ ಬರ್ಲೇಬೇಕು. ಬರ್ಲೇಬೇಕು. ದಾವಣಗೆರೆಯಲ್ಲಿ ದಾವಣಗೆರೆ ಇಡೀ ಕರ್ನಾಟಕದಾಗ ಬಿಜೆಪಿ ಬರ್ಲೇಬೇಕು. ಎಷ್ಟು ಬರ್ತದೆ ಕರ್ನಾಟಕದಲ್ಲಿ ಸೀಟ್ ಈ ಸರಿ? ಒಟ್ಟು ಬರ್ಬೇಕು ಸರ್ ಸೀಟು. ಓಕೆ. ಬಿಜೆಪಿ ಬಂದ್ರೆ ನಾವೆಲ್ಲ ಬದುಕೊಂಡಿರ್ತ. ಓಕೆ. ಆಟೋದಲ್ಲಿ ಆಟ ಮಾಡ್ಕೊಂಡು ಕೆರೆ ಒಳಕೊಂಡು ಗೊತ್ತಾಗಬೇಕು. ಹಂಗೆಲ್ಲ ಮಾಡ್ಬಿಡಿ, ಓಟ್ ಮಾಡ್ರಪ್ಪ. ಬರದಾ? ಬಾಯ್ 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 ಬಾಯ್. ಇಂಥ ಬಸ್ಸು ಪ್ರೈವೇಟ್ ಬಸ್ಸಾ? ಪ್ರೈವೇಟ್ ಬಸ್ಗೆ ಜನ ಸೇರ್ತಾವ್ರಾ? ಇಲ್ಲ ಸರ್, ಸೇರೋದೇ ಇಲ್ಲ ಸರ್. ಬಸ್ಸು ಬರಲ್ವಾ? ನೋಡಿ ಸರ್, ಖಾಲಿ ಇದೆ ಹೂನಪ್ಪ, ಗೌರ್ಮೆಂಟ್ ಫ್ರೀ ಬಸ್ ಬಿಟ್ಟವ್ರೆ. ನಿಮ್ ಬಸ್ ಯಾವ ಗಾಡಿ. ನಿಮ್ಗೆ ಹಣೆ ಬರಂಗಿದೆ. ಒಂದು ಸೀಟ್ ಜನನೇ ಹತ್ತಲ್ವಾ? ಜನನೇ ಹತ್ತಲ್ಲ, ಹೆಣ್ಮಕ್ಳೇ ಹತ್ತಲ್ಲ ನಮ್ಮ ಗಾಡಿಗೆ. ಅಯ್ಯೋ, ಏನ್ ಮಾಡೋಣ ನಾವು? ಯಾವ ಜನದಲ್ಲಿ ಪಾಪ ಮಾಡಿದ್ರೆ ಗೊತ್ತಿಲ್ಲ. ಒಂದ್ ಹೆಣ್ಮಕ್ಳು ಹತ್ತಲ್ಲ ನಿಮ್ ಬಸ್ಸಲ್ಲಿ, ಆಟೋದಲ್ಲಿ ಹತ್ತಲ್ಲ. ಹೋಗ್ಲಿ, ನಿಮ್ ಬಸ್ಸಲ್ಲಿ ಹತ್ತಲ್ವೇ? ನೋಡಿ ಸರ್, ಖಾಲಿ ಗಾಡಿ ನೋಡಿ ಸರ್. ಖಾಲಿ ಗಾಡಿ ಯಾರು ಇಬ್ರು ಹತ್ಬಿಟ್ಟವ್ರೆ? ಅವ್ರೆ ಗೊತ್ತಿರೋರೆ, ಅವ್ರನ್ನೇ ಹಚ್ಕೋಬೇಕಷ್ಟೇ ನೀನು ಫ್ರೀಯಾಗಿ. ಫ್ರೀಯಾಗಿ ಅವ್ರಿಗೆ ಗೊತ್ತಿರೋ ಮಾತ್ರ ಅದಕ್ಕೆ ಆಡಬೇಕು. ಈ ಸರಿ ಯಾರು ಗೆಲ್ತಾರೆ ದಾವಣಗೆರೆಯಲ್ಲಿ? ಪಕ್ಕಾ ಬಿಜೆಪಿ ಬರ್ಬೋದು ಸರ್, ಮೋಸ್ಟ್ಲಿ. ಪಕ್ಕಾ ಬಿಜೆಪಿನಾ? ಇದೇ ಮಾತು ಬರಲಾ? ಓಕೆ, ಇವಾಗ MP ಎಲೆಕ್ಷನ್ ಬಂತು. ದಾವಣಗೆರೆ ಯಾರು ಗೆಲ್ತಾರೆ? ಅದು ಹಣೆ ಬರ ಯಾರ್ದೈತೆ ಅವ್ರು ನೋಡೋಣ. ನಿನ್ನ ಹಣೆ ಬರ ಹೇಳು ಫಸ್ಟ್. ಬೇರೆ ನಮ್ಮ ಹಣೆ ಬರ ಕೆಟ್ಟೋಗೈತೆ. ನಮ್ಮ ಹಣೆ ಬರ ಆಯ್ತು, ಯಾರು ನಿನ್ನ ಹಣೆ ಬರ ಚೇಂಜ್ ಮಾಡೋರು ಯಾರು? ಎಲ್ಲ ಓಟ್ ಹಾಕಿಸ್ಕೊಂಡು ಹೋಗ್ತಾರೆ ಸರ್. ಆಯ್ತು, ಯಾರು ಓಟ್ ಹಾಕಿ ಹೇಳು? ಅದೇ ಸರ್, ಅದು ನಮ್ಮ ವಿಷಯ. ಅದು ಓಟ್ ಹಾಕೋದು ಆಮೇಲೆ ಸರ್. ಓಕೆ, ಯಾರು ಬಂದ್ರೆ ಚೆನ್ನಾಗಿರುತ್ತೆ ದಾವಣಗೆರೆಗೆ? ದಾವಣಗೆರೆಗೆ ಯಾರು ಬಂದ್ರೆ ಚೆನ್ನಾಗಿರ್ತದೆ? ಒಂದ್ ಒಳ್ಳೆ ವ್ಯಕ್ತಿ ಬರ್ಬೇಕು ಸರ್. ಒಳ್ಳೆ ವ್ಯಕ್ತಿ ಯಾರಿಲ್ಲ, ಇಬ್ರು ಹೆಂಗಸರು ಇರೋದು ಹೇಳಿ, ಯಾರು ಬರ್ಬೇಕು? ಹೆಂಗ ಸರ್? ನಿಂಗೆ ಅದು ಗೊತ್ತಿಲ್ವಾ? ಕರ್ಮ ಕಾಂಡ. ನೀನ್ ಏನಪ್ಪ ನೀನ್ ಹಿಂಗೆ ಹೇಳಪ್ಪ. ಏನ್ ಹೇಳಿ ಸರ್ ಇವಾಗ? ನಿನ್ ಪ್ರಕಾರ ಈ ಸರಿ ಇಲ್ಲಿ ಕಾಂಗ್ರೆಸ್ ಬರುತ್ತಾ ಬಿಜೆಪಿ ಬರುತ್ತಾ? ಕಾಂಗ್ರೆಸ್ ಬರುತ್ತೆ. ಕಾಂಗ್ರೆಸ್ ಬರುತ್ತೆ. ಓಕೆ, ನಡಿ. ಹೆಸರು ಮಾಂತೇಶ. ಏನಪ್ಪ ಸಮಾಚಾರ? ಎಷ್ಟಪ್ಪ ದುಡಿದೆ ಬೆಳಗ್ಗೆಯಿಂದ? ಏನಲ್ರಿ ದುಡಿಮೆಲ್ಲಿ ಇಲ್ವೇ ಇಲ್ವಾ? ಇಲ್ಲ, ಇಲ್ಲ. ಈ ಸರಿ ಯಾರು ಬರ್ತಾರೆ ದಾವಣಗೆರೆಯಲ್ಲಿ? ಈ ಸಲ ಅಂದ್ರೆ ಹೇಳಕ್ಕಾಗಲ್ರಿ. ಆದ್ರೂ ಹೇಳು ಮತ್ತೆ, ಯಾರು ಬರ್ಬೇಕು? ಯಾವ್ದು ಬಂದ್ರೆ ಹೇಳಕ್ಕಾಗಲ್ಲ ಸರ್ ಅಂತ. ಯಾರು ಬರ್ತಾರೆ ಹೇಳು ಅಂತಾರದು. ಅಂದ್ರೆ ಎರಡು ಫೈಟ್ ಅದಾವ. ಆದ್ರ ಹೌದು, ಯಾರು ಬಂದ್ರೆ ಚೆನ್ನಾಗಿರುತ್ತೆ? ನಮಗೆ ಕಾಂಗ್ರೆಸ್ ಬಂದ್ರೆ ಪಾಡಪ್ಪ. ಕಾಂಗ್ರೆಸ್ ಬಂದ್ರೆ ಒಳ್ಳೇದಾಗುತ್ತೆ. ಹೋಗು. ಮೇಡಮ್ ನಮಸ್ಕಾರ. ಏನು ನಿಮ್ಮ ಹೆಸರು? ಸೌಮ್ಯ. ಎಲ್ಲಿರೋದು ನೀವು? ಆಂಜನೇಯ ಮಿಲ್ಲು. ಎಲ್ಲಿ? ಬಾಡ ಕ್ರಾಸ್. ಇಲ್ಲೇನಾ ದಾವಣಗೆರೆಯವರಾ? ಹೌದು. ಓಕೆ, ನಿಮ್ಮ ಪ್ರಕಾರ ಈ ಸರಿ ಯಾವ ಗವರ್ನಮೆಂಟ್ ಬರ್ಬೋದು ಸೆಂಟ್ರಲ್ ಅಲ್ಲಿ? ಸರ್, ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು, ಯಾರು ಬಂದ್ರೆ ಏನು? ಕರ್ಮ ಅಲ್ಲೇ ಕೇಳಿಸ್ಕೊಳ್ರೋ. ಮನಸ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು ಏನ್ ಮಾಡಿದ್ರೆ ಯಾವ ಸರ್ಕಾರ ಏನ್ ಮಾಡುತ್ತೆ ಸರ್? ಯಾರು ಬರ್ಬೋದು ನಿಮ್ ಪ್ರಕಾರ? ನನ್ನ ಪ್ರಕಾರ ಸಿದ್ದರಾಮಯ್ಯ. ಎಷ್ಟು ಸರಿ ಬರ್ತಾರೆ ಸಿದ್ದರಾಮಯ್ಯ? ಅದು ತಿನ್ನಕ್ ಅನ್ನ ಕೊಡ್ತಾ ಇದ್ದಾರೆ. ಶ್ರೀ ವಿನಾಯಕ ಹೋಟೆಲು ದೇವನಗರಿ ದಾವಣಗೆರೆಗೆ ಬಂದಿದ್ದೀವಿ. ನೋಡೋಣ ವಿನಾಯಕ ಹೋಟೆಲ್ ಜನ ಏನು ಹೇಳ್ತಾ ಇದ್ದಾರೆ. ಸರ್ ನಮಸ್ಕಾರ, ತಮ್ಮ ಹೆಸರು? ಬಾಬುಲಾಲ್. ಏನೇನು ಮಾಡಿದ್ದೀರಿ ತಿಂಡಿ? ಇಡ್ಲಿ ವಡೆ ಐತೆ, ರೈಸ್ ಬಾತ್ ಐತೆ, ಮೆಣಸಿನ್ಕಾಯಿ ಐತೆ. ಗಿರ್ಮಿಟ್ ಎಲ್ಲ ಮಾಡಲ್ವಾ? ನರ್ಗಿಸ್ ಮಂಡಕ್ಕಿನ ಪಲಾವ್ ಎಲ್ಲ ಮಾಡಿದ್ದೀರಾ? ಹೇಗಿದೆ ಬಿಸ್ನೆಸ್? ಪರವಾಗಿಲ್ವಾ? ಮೀಡಿಯಂ ಐತೆ. ಇಲ್ಲಿ ದಾವಣಗೆರೆಯವರು? ಹ್ಞೂ ಸರ್. ಇಲ್ಲಿ ಎಲೆಕ್ಷನ್ ಬರ್ತಾ ಇದೆ ಗೊತ್ತುಂಟಲ್ಲ? ಹ್ಞೂ ಸರ್. ಯಾರು ಗೆಲ್ಬೋದು? ಅಷ್ಟು ಮಾಹಿತಿ ಇಲ್ಲ ಸರ್. ಯಾರು ಗೆದ್ರೆ ಒಳ್ಳೇದಾಗುತ್ತೆ? ಯಾರು ಗೆದ್ರೆ ಒಳ್ಳೇದಾಗುತ್ತೆ? ಏನು ಅದೆಲ್ಲ ಬಿಜೆಪಿ ಅಂತಾರ. ಎಲ್ಲ ಬಿಜೆಪಿ ಅಂತಾರೆ. ಬಿಜೆಪಿ ಬಂದ್ರೆ ಒಳ್ಳೇದಾಗ್ಬೋದಾ ನಿಮಗೆ? ಹೌದು ಸರ್, ಅಲ್ಲ ಹಂಗೆ ಅಂತಾರೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಹೆಸರು? ಹೇಮಂತ್. ಎಲ್ಲಿದ್ದೀರಿ? ಏನು ಮಾಡಿದ್ದೀರಿ? ಶಾಪ್ ಇದೆ ಸರ್. ಏನು ಶಾಪ್? ಬಿಡಷ್ಟಲ್ಲ. ಯಾವ ಬಿಡ ಹಾಕ್ತೀರಾ? ಬಿಡ ಅಂದ್ರೆ ಎಲ್ಲ ಗುಟ್ಕ ಎಲ್ಲ ಮಾಡ್ತೀವಿ. ನವರತ್ನ ಕಿಮ್ಮ ಮೇಲೆ ಹಾಕ್ತೀರಾ? ಹ್ಞೂ ಸರ್. ಹಾಕೊಡ್ತೀರಾ ಒಂದು? ಬನ್ನಿ ಸರ್. ಇದೇ ಮಾತು ಬನ್ನಿ ಸರ್. ಹೇಳಿ. ಎಲೆಕ್ಷನ್ ಬಂತು. ಹ್ಞೂ ಸರ್. ನಿಮ್ಮ ಪ್ರಕಾರ ಈ ಸರಿ ಯಾರು ಗೆಲ್ಬೋದು?
ನಮ್ಮ ಪ್ರಕಾರ MP ಎಲೆಕ್ಷನ್ BJP ಬರ್ಬೋದು. MP ಎಲೆಕ್ಷನ್ BJPನೇ ಬರ್ಬೋದು. ಅಂದರೆ ಈ ಬಾರಿ ದಾವಣಗೆರೆಯಲ್ಲಿ BJP ಬಾವುಟ ಹಾರುತ್ತೆ ತಿರ್ಗಾ 100%. 100%. ಓಕೆ ಬರಲಾ ಮತ್ತೆ ಥ್ಯಾಂಕ್ ಯು. ನನ್ನ ಹೆಸರು ಲಕ್ಷ್ಮಿ ಅಂತ. ಲಕ್ಷ್ಮಿ ಏನು ಓದ್ತಾ ಇದೆಯಮ್ಮ? ಸೆಕೆಂಡ್ PC ಓದಿ. ಸೆಕೆಂಡ್ PC. ವೋಟಿಂಗ್ ಬಂದಿದ್ಯಾ? ವೋಟ್ ಮಾಡಿದ್ಯಾ ಇಲ್ಲಿ ಇಲ್ಲ, ತನಕ? ಈ ಸಲ ಮಾಡ್ಬೇಕು. ಈ ಸರಿ ಮಾಡ್ತೀಯಾ? ಯಾರಿಗೆ ಮಾಡಬೇಕು ಅನ್ಕೊಂಡಿದ್ಯಾ? ನನ್ನ ಒಪಿನಿಯನ್ ಅದು ಹಾಗೆಲ್ಲ ಹೇಳೋವಾಗಿಲ್ಲ. ಅಲ್ಲ ಯಾರು ಬಂದರೆ ಚೆನ್ನಾಗಿರುತ್ತೆ, ಯಾವ ಪಕ್ಷಕ್ಕೆ ಮಾಡಿದ್ರೆ ಚೆನ್ನಾಗಿರುತ್ತೆ? ಮೋದಿ ಅವರಿಗೆ ವೋಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಫಸ್ಟ್ ವೋಟಿಂಗ್ ಇದು. ಹಾಂ. ಸಪೋಸ್ ನಿಮ್ಮ ಅಪ್ಪ ಬಂದು ಮೋದಿಗೆ ಮಾಡಬೇಡ ಈ ಸರಿ, ರಾಹುಲ್ ಗಾಂಧಿಗೆ ಮಾಡಿದ್ರೆ? ಇಲ್ಲ ಮೋದಿಗೆ ಮಾಡೋದು. ಮೋದಿಗೆ ಮಾಡೋದು ಗ್ಯಾರಂಟಿ. ಹಾಂ. ನಿಮ್ಮ ಫೋಟೋ ತೆಗೆದುಕೊಂಡಿರ್ತೀನಿ ನಾನು ಇವಾಗ. ಫೋಟೋ ತೆಗಿರೋ ಒಂದು. ಓಕೆ, ಎಲೆಕ್ಷನ್ ಹತ್ರ ಬರ್ತಾ ಇದೆ. ಯಾವ ಪಕ್ಷ ಬರ್ಬೋದು? ಬಿಜೆಪಿ ಬರುತ್ತೆ ಇಲ್ಲಿ. ಬಿಜೆಪಿ ಬರುತ್ತೆ 100% ಗ್ಯಾರಂಟಿ. ಓಕೆ, ಈ ಬಾರಿ ದಾವಣಗೆರೆ ಎಲೆಕ್ಷನ್ ಬರ್ತಾ ಇದೆ, ಬಂದ್ಬಿಟ್ಟಿದೆ. ನಿಮ್ಮ ಪ್ರಕಾರ ದಾವಣಗೆರೆಯಲ್ಲಿ ಯಾರು ಗೆಲ್ಬೋದು? BJP ಬರಬೇಕು. ಬಿಜೆಪಿ ಬರಬೇಕು. ಯಾವ ರೀ ನಿಮ್ದು? ನಮ್ಮ ದಾವಣಗೆರೆ. ಯಾರು ಬರ್ತಾರೆ ಈ ಸರಿ ಎಲೆಕ್ಷನ್? ಎಲೆಕ್ಷನ್ಗೆ ಶಿವಶಂಕರ ಬರ್ತಾರೆ. ಶಾಮನೂರು ಶಿವಶಂಕರ್ ಅವರ ಸೊಸೆ ಬರ್ತಾರಾ? ನಿಮ್ಮ ಓಟ್ ಅವ್ರಿಗೇನಾ? ಯಾರಿಗೋ ಓಟ್ ಮಾಡಪ್ಪ ನೀನು. ಸೈಕಲ್ ಹುಷಾರಾಗಿ ಇಟ್ಕೋ. ಓಡು. ಮೇಡಮ್ ನಮಸ್ಕಾರ. ಎಲ್ಲಿ ಹೋಗ್ತಾ ಇದ್ದೀರಿ ನೀವು? ಎಲ್ಲಿರೋದು ನೀವು? ಮಗಳ ನೋಡಕ್ ಹೋಗ್ಬೇಕು. ನಿಮ್ಮ ಮನೆಯಲ್ಲಿರೋದ್ರಿ? ಹಳ್ಳಿ ಯಾವುದು? ಚನ್ನಗಿರಿ ತಾಲೂಕು ಸೋಮಲಾಪುರ ಅಂತ ಹೇಳಿ. ಹೌದಾ? ದಾವಣಗೆರೆ ಡಿಸ್ಟಿಕ್ ತಾನೆ. ನಿಮ್ಮ ಪ್ರಕಾರ ಎಲೆಕ್ಷನ್ ಬರ್ತಾ ಇದೆ, ಯಾರು ಗೆಲ್ಬೋದು? ಸರ್ ಮೋದಿ. ಪ್ರಸನ್ನ ಕುಮಾರ್ ಅಂತ. ಪ್ರಸನ್ನ ಕುಮಾರ್ ಅವರೇ, ನಿಮ್ಮ ವೈಫ್ ಬೇಜಾನ್ ಭಯ ಬಿಡಿಸ್ತೀರಾ? ಸಿಕ್ಕಾಪಡೆ ಭಯ ಇಟ್ಬಿಟ್ಟಿದ್ದೀರಾ ನೀವು ಅವ್ರಿಗೆ? ಭಯ ಏನಿಲ್ಲ. ಯಾವ ನಿಮ್ದು? ನಮ್ದು ಸೋಮಲಾಪುರ ಅಂತ, ಚನ್ನಗಿರಿ ತಾಲೂಕು. ಎಲೆಕ್ಷನ್ ಹತ್ರ ಬಂದಿದೆ. ಹೌದು ನಿಮ್ಮ ಪ್ರಕಾರ ಈ ಸರಿ ಯಾರು ಗೆಲ್ಬೋದು? ಬಿಜೆಪಿನೇ. ಬಿಜೆಪಿನ ಗ್ಯಾರಂಟಿನಾ? ನೀವೇನಂತೀರಾ? ನಮ್ದು ಬಿಜೆಪಿನೇ. ನೀವೇನಂತೀರಾ? ಇಲ್ಲಿನೂ ಬಿಜೆಪಿನೇ. ನೀವೇನಂತೀರಿ ಸರ? BJP. ನೀವೇನಂತೀರಿ? ಬಿಜೆಪಿ ಮೋದಿ ಬರಲೇಬೇಕು. ನೀವು ಎಲ್ಲ ಮೋದಿ ಪಾರ್ಟಿಗಳ? ಮೋದಿ ಬರಬೇಕು ಅಂದ್ರೆ ದಾವಣಗೆರೆಯಲ್ಲಿ ಯಾರು ಗೆಲ್ಬೇಕು? ಬಿಜೆಪಿ ಪರ ಯಾರು ಬಂದ್ರು ಗೆಲ್ತಾರ? ನಿಂತ್ಬಿಡ್ತೀನಿ, ಗೊತ್ತಿಲ್ಲ ನಿಮ್ಗೆ? ನಿಂತ್ಬಿಡ್ತೀನಿ ಎಲೆಕ್ಷನ್ಗೆ. ಗ್ಯಾರಂಟಿನಾ? ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಕಾಂಗ್ರೆಸ್ ಬರಬೇಕು. ಕಾಂಗ್ರೆಸ್ ಅಲ್ಲ, ಕನ್ನಡ ನಾಡು ಕನ್ನಡ ದೇಶ ಉಳಿಬೇಕಂದ್ರೆ BJPನೇ ಬರಬೇಕು. ಎಲೆಕ್ಷನ್ ಬಂದಿದೆ ಗೊತ್ತಿದೆಯಾ? ಹೌದು. MP ಎಲೆಕ್ಷನ್. ಹೌದು. ದಾವಣಗೆರೆಯಲ್ಲಿ ಯಾರು ಗೆಲ್ತಾರೆ? ಸರ್ ಎಲ್ಲ ಹೋಟ್ಲಿಗೆ ಹೋಗ್ತಾ ಇರ್ತೀರಾ, ಮಾತಾಡ್ತೀರಾ, ಜನಗಳ ಹತ್ರ ಮಾತಾಡ್ತಾ ಇರ್ತೀರಾ. ನಿಮ್ಮ ಪ್ರಕಾರ ಯಾರು ಗೆಲ್ಬೋದು? ನಮ್ಮ ಒಪ್ಪು ಕಾಂಗ್ರೆಸ್ ಇದೆ. ನಿಮ್ಮ ಹೆಸರು? ಪೂರ್ಣಿಮಾ. ಏನು ಮಾಡ್ಕೊಂಡಿದ್ದೀರಿ? ಎಲ್ಲಿದೆ ನಿಮ್ಮ ಮನೆ? ಆಂಜನೇಯ ಬಡಾವಣೆ. ಎಲೆಕ್ಷನ್ ಹತ್ರ ಬರ್ತಾ ಇದೆ, ಯಾರು ಗೆಲ್ಬೋದು? ಯಾರು ಬಂದ್ರೆ ಒಳ್ಳೇದು? ಓಕೆ, ದಾವಣಗೆರೆಯಲ್ಲಿ ಕಾಂಗ್ರೆಸ್. ಸೆಂಟ್ರಲ್ ಹೆಂಗಿದೆ? ದಾವಣಗೆರೆ ಎಲೆಕ್ಷನ್ ಇದೆ ಗೊತ್ತಾ? MP ಎಲೆಕ್ಷನ್ ನಡೀತಾ ಇದೆ ಗೊತ್ತಾ? ನಿಮ್ಮ ಪ್ರಕಾರ ಈ ಸರಿ ದಾವಣಗೆರೆಯಲ್ಲಿ ಯಾರು ಗೆಲ್ಬೋದು? ಬಿಜೆಪಿ. ಯಾಕೆ ಇಷ್ಟ? ಅದಕ್ಕೋಸ್ಕರ ಬಿಜೆಪಿ ವೋಟ್ ಮಾಡ್ತೀರಾ? ಓಕೆ, ಎಲೆಕ್ಷನ್ ಬಂದಿದೆ ಗೊತ್ತಾ? ಗೊತ್ತು. ಯಾರು ಬರ್ಬೋದು? ಬಿಜಿ ವಿನಯ್ ಕುಮಾರ್. ಯಾರು? ಪಕ್ಷೇತರ ಬಂಡಾಯ ಕಾಂಗ್ರೆಸ್. ಅಪ್ಪ ಇರೋರ್ನೇ ತಡ್ಕೊಳಕ್ ಆಗ್ತಾ ಇಲ್ಲ. ಬಂಡಾಯ ಕಾಂಗ್ರೆಸ್ ಬೇರೆನೇನಪ್ಪ? ಇಲ್ಲಿ ಬಂಡಾಯ ಕಾಂಗ್ರೆಸ್ ಬೇರೆ ಐತಾ? ಯಾವ್ದೋ ಬಂಡಾಯ ಕಾಂಗ್ರೆಸ್. ನಿನ್ನ ಹೆಸರೇನಮ್ಮ? ಇಂದ್ರಮ್ಮ. ಟೊಮೊಟೊ ಮಾರ್ತಿದ್ಯಾ? ಎಷ್ಟು ಕೆಜಿ ಟೊಮೊಟೊ? 15 ರೂಪಾಯಿ ಕೆಜಿ ಸರ್. ಬೆಂಗಳೂರು 8 ರೂಪಾಯಿ ಕೆಜಿ. 8 ರೂಪಾಯಿ ಕೆಜಿ. ಹ್ಞೂ ನಮ್ಮ ನಾಟಿ ಟೊಮೊಟೊ 8 ರೂಪಾಯಿ. ಯಾರು ವೋಟ್ ಮಾಡ್ಸಿ ಹೇಳಮ್ಮ ಹೋಗ್ಲಿ? ಬಿಜೆಪಿನಾ? ಓಕೆ, ನಕ್ಕೊಂಡು ಹಂಗೆ ವೋಟ್ ಮಾಡು. ನಡೀರೋ ಹಂಗೆ ಹೋಗ್ಬಿಟ್ರೆ. ಹೇಳಿ ನಿಮ್ಮ ಹೆಸರು ಹೇಳಿ. ನಿಮ್ಮ ಹೆಸರು ಹೇಳ್ರಿ. ಹಿಡ್ಕೊಳ್ರಿ ಮೈಕ್ನ. ಹೇಳ್ರಿ. ಸುಧಾ. ಯಾವ ಊರಿ ನಿಮ್ಮದು? ಬಾನವಳ್ಳಿ. ಏನು ಈ ಕಡೆ? ಯುಗಾದಿ ಹಬ್ಬಕ್ಕಾ? ನಿಮ್ಮ ಮನೆ ಗೃಹ ಪ್ರವೇಶ ಕಟ್ಟಿದ್ದೀರಾ ಮನೇನಾ? ಯಾರು ಗೆಲ್ತಾರೆ ಈ ಸರಿ ಎಲೆಕ್ಷನಲ್ಲಿ? ನೀವು ಬಿಜೆಪಿ, ಇವ್ರು ಕಾಂಗ್ರೆಸ್ಸಾ? ಯಾರಿಗೋ ವೋಟ್ ಮಾಡಮ್ಮ. ಏನು ಹಿಂಗೆ ಓಡಾಗ್ಬಿಟ್ರೆ ಬನ್ರಿ ಇಲ್ಲಿ ರೀ. ಬನ್ರಿ. ಏನು ನಿಮ್ಮ ಹೆಸರು? ರೇಖಾ. ಎಲ್ಲರೂ ಈ ಕಡೆ ಹೋಗ್ತಾ ಇದ್ದೀರಾ? ಏನು ಬಟ್ಟೆ ತಗೊಳಕ? ಕಾಂಗ್ರೆಸ್ಸಾ ಬಿಜೆಪಿನೇ ಸರಿ? ಯಾರು ಬಂದ್ರೆ ಒಳ್ಳೇದು? ಹೇಳಮ್ಮ, ಹೇಳಕ್ಕೇನಮ್ಮ ಇದೆ? ಯಾರು ಬಂದ್ರು ಖುಷಿನೇ, ಬಿಜೆಪಿ ಬಂದ್ರು ಖುಷಿನೇ. ಯಾರು ಬರ್ತಾರೆ? ಅಲ್ಲ, ಯಾರು ಬಂದ್ರು ಅಂತ ಕಳೆ ಕಬ್ಬಿ ತಿನ್ಕೊಂಡೋಗಮ್ಮ. ಬರ. ಏನೇನು ಹೆಸರು? ನಿಮ್ಮ ಅಮ್ಮ ಇಲ್ಲಿ. ನಿಮ್ಮ ಅಮ್ಮ ಹೇಳಿ ಮಾತಾಡು. ಏನು ಓದ್ತಿದ್ಯಾ? BA ನಾ? ವೋಟ್ ಮಾಡ್ತೀಯಾ?
ಸರ್ ಈ ಸರಿ ಫಸ್ಟ್ ವೋಟಿಂಗಾ ಸೆಕೆಂಡ್ ವೋಟಿಂಗಾ? ಫಸ್ಟ್ ವೋಟಿಂಗ್ ಸರ್ ಫಸ್ಟ್ ವೋಟಿಂಗು ಯಾರಿಗೆ ಮಾಡಬೇಕು ಅಂತಿದ್ಯಾ? ಬಿಜೆಪಿ ಸರ್ಕಾರ. BJP ಗೆಲ್ತಾರ ಇಲ್ಲಿ? ಹಾಂ ಸರ್. ಮತ್ತೆ ಮೇಡಮ್ ನಮಸ್ಕಾರ, ತಮ್ಮ ಹೆಸರು? ನಮಸ್ಕಾರ, ಸರಸ್ವತಿ ಅಂತ. ಎಲ್ಲಿ ಇವರು ಸರಸ್ವತಿ ಅವರು? ನಾವು ಇಲ್ಲೇ ದಾವಣಗೆರೆ. ದಾವಣಗೆರೆ ಅವರಾ? ನೀವು ಮೇಡಮ್? ನಾವು ದಾವಣಗೆರೆ. ದಾವಣಗೆರೆ ಅವರು. ಎಲೆಕ್ಷನ್ ಬಂದಿದೆ ಗೊತ್ತಾ? ಎಲೆಕ್ಷನ್ ಬಂದಿದೆ. ಹಾಂ ಬಂದಿದೆ. ಯಾರು ಗೆಲ್ಬೋದು ಈ ಸರಿ ದಾವಣಗೆರೆಯಲ್ಲಿ? ಬಿಜೆಪಿನ ಗೆಲ್ಬೋದು. BJP ನಿಮ್ಮ ಪ್ರಕಾರ? ಪ್ರಭಾ ಮಲ್ಲಿಕಾರ್ಜುನ್ ಅವ್ರು ಗೆಲ್ಬೋದ್ರಿ. ಇಬ್ರು ಫ್ರೆಂಡ್ಗಳಾ? ಅಲ್ರಿ ಹ್ಞೂ. ಅದಕ್ಕೆ ನಾನು ಅದಕ್ಕೆ ನನಗೆ ಎರಡು ಪಾರ್ಟಿ, ಒಂದು ಕಾಂಗ್ರೆಸ್ ಪಾರ್ಟಿ, ಒಂದು BJP ಪಾರ್ಟಿ. ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅದಕ್ಕೆ. ಏನು ನಿಮ್ಮ ಹೆಸರು? ಪ್ರೇಮ ಅಂತ ನಮ್ಮ ಹೆಸರು. ಪ್ರೇಮ ಅವರು ಎಲ್ಲಿರೋದು ನೀವು? ನಮ್ಮ ಮುನೇಶ್ವರ ಬಡಾವಣೆ ನಿಟ್ವಳ್ಳಿ. ನಿಟ್ವಳ್ಳಿ ಅವರಾ? ನಿಟ್ವಳ್ಳಿ ಅವರು. ಓಕೆ, ಯಾವ ಪಕ್ಷ ಬರ್ತೀವಿ ಸರಿ ಏನ್ ಸರ್? ಈ ಸರಿ? ಯಾವ ಪಕ್ಷ ಬರುತ್ತೆ? ಬಿಜೆಪಿ ಪಕ್ಷ ಬರುತ್ತೆ. ಬಿಜೆಪಿನಾ? ಸರ್ ನಮಸ್ಕಾರ. ಕಾಂಗ್ರೆಸ್ BJPನಾ? ಬಿಜೆಪಿ. ಓಕೆ ಬಾಯ್. ಕಾಂಗ್ರೆಸ್ BJPನಾ? ಕಾಂಗ್ರೆಸ್ಸಾ? ಓಕೆ ಬಾಯ್ ಸರ್. ಏನ? ಪಕ್ಕ ಬಿಜೆಪಿನೇ. BJPನೇ.